ಎಲ್ರಿಗೂ ನಮಸ್ಕಾರ. ಶನಿವಾರ ರಾತ್ರಿ ಅಂದರೆ ಭಾನುವಾರ ಬೆಳಗಿನ ಜಾವ ಡ್ಯೂಟಿ ಮಾಡ್ತಾಯಿದ್ದೆ. ಶನಿವಾರ ಡ್ಯೂಟಿ ಬೀಳುತ್ತೆ. ಸೋಮವಾರ ಒಂದು ಲೋನ್ ಇತ್ತು, ದುಡ್ಡು ಅವಶ್ಯಕತೆ ಇತ್ತು, ಅದಕ್ಕೆ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾಯಿದ್ದೆ. ಸುಮಾರು 12:45 ಒಂದು ಡ್ಯೂಟಿ ಬಿತ್ತು. ಮನೆಗೆ ಹೋಗೋ ಟೈಮಲ್ಲಿ ಹೋದೆ, ಬುಕ್ಕಿಂಗ್ ಆಯಿತು. ಬುಕ್ಕಿಂಗ್ ಗೊತ್ತದೆ, ಸ್ಪಾಟಿಗೆ ಹೋದರೆ ಒಬ್ಬ ಆಟೋ ಡ್ರೈವರ್ ಆಟೋ ಬುಕ್ ಮಾಡಿರೋದು. ಸರ್ ಅಂದೆ, ನಾನೇ ಸರ್ ಬುಕ್ ಮಾಡಿರೋದು, ನಂದು ಆಟೋ ರಿಪೇರಿ ಆಗಾಯಿತು, ಇಲ್ಲಿಂದ 2 ಕಿಲೋಮೀಟ್ರ್ ಮನೆ ನಾನೇ ಬುಕ್ ಮಾಡಿರೋದು. ಸರ್ 2 ಕಿಲೋಮೀಟ್ರಾ, ನಾನು ಥ್ರೋ ಮಾಡ್ತೀನಿ ಬನ್ನಿ ಸರ್. ಇಲ್ಲ ಪರವಾಗಿಲ್ಲ ಸರ್, ಗ್ಯಾರೇಜ್ ಇಲ್ಲೇ ಹತ್ರ ಇರೋದು, ಬೆಳೆ ನನ್ನ ಸ್ನೇಹಿತ ಬರ್ತಾನೆ, ಅವನ ಜೊತೆ ನಾನು ಥ್ರೋ ಮಾಡಿಸ್ಕೊಂಡು ಹೋಗ್ತೀನಿ ಸರ್. ಆಟೋ ಹತ್ತಿದ್ರು, ಮನೆ ಬಂದು ತಿಳಿದ್ರು, ಒಂದು 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಯಾಕಂದರೆ ಒಬ್ಬ ಡ್ರೈವರ್ ಕಷ್ಟ ಒಬ್ಬ ಡ್ರೈವರ್ಗೆ ಗೊತ್ತು. ಮಿಡ್ ನೈಟರು ದುಡಿತಾ ಇದೆ ಅಂದರೆ ನನ್ನ ಪರಿಸ್ಥಿತಿ ಅವ್ನಿಗೆ ಗೊತ್ತು. 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ಅವ್ರನ್ನ ಬಿಟ್ಬಿಟ್ಟು ಪಕ್ಕದ ರೋಡಲ್ಲಿ ಗಾಡಿ ಹಾಕ್ಕೊಂಡೆ. ಸಾಕು ಮನೆಗೆ ಹೋಗೋಣ ಅಂತ. ಆ ರೋಡು ಫುಲ್ ಕತ್ಲೆ, ಒಂದೇ ಒಂದು ಲೈಟ್ ಇಲ್ಲ. ಸರಿ ನೀನು ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ಒಬ್ಬರು ಲೇಡೀಸ್ ಎಂಟ್ರಿ ಆ ರೋಡ್ಗೆ. ಸುತ್ತಮುತ್ತಲ ನೋಡ್ತಾವ್ರೆ. ನನ್ನ ಆಟೋ ನೋಡಿದ್ರು, ಫುಲ್ ಕತ್ಲೆ ಇತ್ತಲ್ಲ. ಮೊಬೈಲ್ ಆನ್ ಮಾಡಿದೆ, ಸುಮ್ಮನೆ ಡಿಸ್ಪ್ಲೇ ಲೈಟ್ ಬಂತು. ಆಗ ಗೊತ್ತಾಯ್ತು ಅವ್ರಿಗೆ ಯಾರೋ ಡ್ರೈವರ್ ಅವರೇ ಅಂತ. ಹತ್ರ ಬಂದು, ಸರ್ ಇಲ್ಲೇ ಸ್ವಲ್ಪ ದೂರದಲ್ಲಿ ನಮ್ಮ ಮಗು ಇದೆ, ಕರ್ಕೊಂಬರ್ಬೇಕು ಸರ್, ಬರ್ತೀರಾ ಸರ್ ಅಂತಂದರು. ಸರಿ ಆಯ್ತು ಬನ್ನಿ ಮೇಡಮ್. ಅವ್ರ ಹತ್ತಿರ ಸರ್ ಹಂಗೆ ಮನೆಗೆ ಹೋಗ್ಬಿಟ್ಟು ಹೋಗೋಣ ಸರ್. ಓಕೆ, ಮನೆಗೆ ಹೋದೋ. ಅವರ ತಂದೆ ತಾಯಿನ ಅತ್ತೆ ಮಾವನ ಗೊತ್ತಿಲ್ಲ, ಹತ್ತಿದ್ರು. ಆದರೆ ಅವರಿಬ್ಬರಿಗೂ ಕಿವಿ ಕೇಳಿಸಲ್ಲ. ಅವ್ರ ಅತ್ತೆ ಮಾವಂದರಿಗೆ ಅವರೇ ಹೇಳಿದ್ರು, ನಾನೇನೋ ಮಾತಾಡ್ಸೋದು ಅವರೇ ಹೇಳಿದ್ರು. ಅಲ್ಲಿಂದ ಒಂದು ಮನೆ ಕರ್ಕೊಂಡು ಹೋದರು. ಅಲ್ಲಿ ಇವ್ರ ಮಗು ಸಿಕ್ಕಾಪಟ್ಟೆ ಆಳ್ತಾಯಿದೆ. ಇವ್ರು ಹೋಗಿ ಮಗುನ ಎತ್ಕೊಂಡು ಮತ್ತೆ ಕರ್ಕೊಂಬಂದು ಮನೆಗೆ ಬಿಟ್ಟು. ಏನು 1.2 ಕಿಲೋಮೀಟ್ರ್ ಹೋಗಿರ್ಬೋದು ಅಷ್ಟೇ. 1 ಕಿಲೋಮೀಟ್ರ್ ಸರಿ ಹೋಗಿಲ್ಲ ಅಷ್ಟೇ. ಎಷ್ಟಾಯಿತು ಸರ್ ಅಂದು. ಮಧ್ಯರಾತ್ರಿ ಮೇಡಮ್ ನಿಮಗೆ ಗೊತ್ತು, ಕೊಡಿ ಮೇಡಮ್. ಎಷ್ಟು ಕೊಟ್ಟಿರ್ಬೋದು? 150 - 200 ರೂಪಾಯಿ ಕೊಟ್ಟಿರೋದು ನನಗೆ. ಅಂದರೆ 1.5 ಡಬಲ್ ತ್ರಿಬಲ್ ಮೇಲೆ ಎಕ್ಸ್ಟ್ರಾ ಕೊಟ್ಟವ್ರೆ ಮೇಡಮ್ ಅಂದೆ ಅಷ್ಟೇ ನಾನು. ಸರ್ ಪರವಾಗಿಲ್ಲ ಇಟ್ಕೊಳ್ಳಿ ಸರ್. ಕರೆದ ತಕ್ಷಣ ಬಂದ್ರಲ್ಲ ಸರ್, ಆ ರಸ್ತೆ ನೋಡಿದ್ರಲ್ಲ ನೀವು, ಎಷ್ಟು ಕತ್ಲೆ ಇತ್ತು, ಒಂದು ಲೈಟ್ ಇಲ್ಲ. ನಾವೇ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಯಾರ ಗಂಡಸರು ಜೊತೆಗೆ ಬರಬೇಕಾಗಿತ್ತು, ಇಲ್ಲಾಂದರೆ ಬೆಳಿಗ್ಗೆ ಆದಮೇಲೆ ಹೋಗ್ಬೇಕಾಗಿತ್ತು. ಮಗು ಒಂದೇ ಸಮ ಚಿಂಡಿ ಹಿಡ್ದಾಯಿದೆ ಅಂತ ಅಳ್ತಾಯ್ತಂತೆ. ಸದ್ಯ ನೀವು ಸಿಕ್ಕಿದ್ದು ಒಳ್ಳೆಯದಾಯಿತು ಸರ್, ಥ್ಯಾಂಕ್ ಯು ಅಂದ್ಬಿಟ್ಟು ಹೋದರು. ಸರ್ಕಾರಕ್ಕೆ ಪೊಲೀಸವ್ರಿಗೆ ಒಂದು ವಿನಂತಿ, ಸರ್ ಈ ರೀತಿ ರಸ್ತೆಗಳು ತುಂಬ ಐತೆ. ಒಂದು ಲೈಟಿಂಗ್ ಇದ್ರೂ ಡೇಂಜರು. ಇಂಥ ಕಾಲದಲ್ಲಿ ಲೈಟಿಂಗ್ ಇಲ್ಲ ಅಂದರೆ ಎಷ್ಟು ಡೇಂಜರ್ ಇರೋದು. ದಯವಿಟ್ಟು ಮಧ್ಯರಾತ್ರಿಯಲ್ಲಿ ನೀವು ಪಬ್ಲಿಕ್, ನಾವು ಅರ್ಧ ಕಿಲೋಮೀಟ್ರ್ ತಾನೇ ಓಟ್ ಬರೋಣ, ಇರೋ 1 ಕಿಲೋಮೀಟ್ರ್ ತಾನೇ, ನನ್ನನ್ನು ಯಾರು ಏನು ಮಾಡ್ತಾರೆ, ನಮ್ಮ ಏರಿಯಾ ಇದು, ಅದು ಬೇರೆ ಮೇಲೆ ಹೋಗ್ಬೇಡಿ, ಸೇಫ್ಟಿ ಇರಲಿ. ಅವ್ರು ಎಷ್ಟು ಸೇಫ್ಟಿ ಮಾಡೋದು ಅಂದರೆ, ಅವ್ರ ತಂದೆ ತಾಯಿನೂ ಕೂಡ ಅವ್ರ ಮನೆ ಬಿಟ್ಬಿಟ್ಟು ಹೋಗಿಲ್ಲ, ಜೊತೆ ಕರ್ಕೊಂಡೋದ್ರು. ಅದು ತುಂಬ ಒಳ್ಳೇದು, ಮುಖ್ಯ ಅದು. ಅಂಥ ಬುದ್ಧಿ, ಅಂಥ ಶಕ್ತಿ ಎಲ್ಲರಿಗೂ ಬರಲಿ, ಅಂಥ ಯೋಚನೆ ಎಲ್ಲರಿಗೂ ಬರಲಿ. ದಯವಿಟ್ಟು ಅಧಿಕಾರಿಗಳು ವಿನಂತಿ, ಇಂಥ ಖಾಲಿ ರಸ್ತೆಗಳೇ ಕಳ್ತನ ಮಾಡೋರಿಗೆ, ರಾಬ್ರಿ ಮಾಡೋರಿಗೆ ಟಾರ್ಗೆಟು. ದಯವಿಟ್ಟು ಪೊಲೀಸವರು ಪೂರ್ತಿ ನೈಟ್ ಬೀಟ್ ಹಾಕ್ತಾವ್ರೆ, ಇನ್ನೂ ಬೀಟ್ ಹಾಕಿ ಇಂಥ ರಸ್ತೆಯಲ್ಲಿ. ಹಾಗೆ ಜನರನ್ನು ವಿಚಾರಿಸಿ, ಎಲ್ಲಿ ಏನೇನು ತೊಂದರೆ, ಎಲ್ಲೇನೇನು ಸರಿ ಮಾಡಬೇಕು, ಎಲ್ಲಿ ತೊಂದರೆ ಆಗ್ತಾಯಿದೆ ಅಂತ ಸರಿ ಮಾಡಿ ಎಷ್ಟೋ ಜನರು ಜೀವನನ ರಕ್ಷಣೆ ಮಾಡಿ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ.